ನನ್ನ ಎಲ್ಲ ಸನಾತನ ಹಿಂದೂ ಬಾಂಧವರಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳ ತಂದೆ ತಾಯಿಗಳಿಗೆ ಈ ವಿಡಿಯೋ ಬಹಳ ಮುಖ್ಯ. ತುಂಬಾ ಮುಖ್ಯವಾದ ವಿಚಾರ ಇದರಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ದೀನಿ. ನಮಸ್ಕಾರ, ನಾನು ಪ್ರಭಾಕರ್. ನನ್ನ ಅನಿಸಿಕೆ, ನನ್ನ ವಿಚಾರ, ನನ್ನ ಭಾವನೆ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ಕೋಟಾ, ರಾಜಸ್ಥಾನಲ್ಲಿ ಪೊಲೀಸವರು ಒಬ್ಬನ್ನು ಅರೆಸ್ಟ್ ಮಾಡ್ತಾರೆ. ಮನೀಶ್ ಶರ್ಮಾ ಅಲಿಯಾಸ್ ಮೊಯಿನ್ ಖಾನ್ ಅಂತ. ಆ ವ್ಯಕ್ತಿಯ ಮೊಬೈಲಲ್ಲಿ ಹಿಂದೂ ಹೆಣ್ಮಕ್ಕಳ ಅಶ್ಲೀಲ ಫೋಟೋ ಮತ್ತು ವಿಡಿಯೋಗಳು 40,000 ಫೋಟೋ ಮತ್ತು ವಿಡಿಯೋಗಳು ಪೊಲೀಸರ ವಶಕ್ಕೆ ಸಿಗುತ್ತೆ. ಆ ವ್ಯಕ್ತಿ ಒಂದು ನೆಟ್ವರ್ಕೇ ಮಾಡ್ಕೊಂಡಿದ್ದಾರೆ. ಆ ನೆಟ್ವರ್ಕಲ್ಲಿ ಇವರು ಇದರ ಟಾರ್ಗೆಟ್ ಏನು ಹಿಂದೂ ಹೆಣ್ಮಕ್ಳು ಇವ್ರಿಗೆ ಟಾರ್ಗೆಟು. ಅದರಲ್ಲಿ ಹೆಣ್ಮಕ್ಳನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಆ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಸ್ಕೊಂಡು ಅಲ್ಲಿ ಅವರಿಗೆ ನಮ್ಮ ಹಿಂದೂ ದೇವತೆಗಳ ಬಗ್ಗೆ, ನಮ್ಮ ಆಚಾರ ವಿಚಾರ ಬಗ್ಗೆ, ಅದೆಲ್ಲ ಮೂಢನಂಬಿಕೆ ಇದೆಲ್ಲ ಹೀಗೆ ಅಂತೇಳಿ ಒಂದು ಅವ್ರು ಬ್ರೈನ್ ವಾಶ್ ಮಾಡಿ ಸ್ಲೋ ಆಗಿ ಅವ್ರನ್ನ ಫ್ರೆಂಡ್ಶಿಪ್ ಮಾಡಿಕೊಂಡು, ಲಿವ್ ಇನ್ ರಿಲೇಷನ್ಶಿಪ್ ಮಾಡಿಕೊಂಡು, ಅವ್ರ ಜೊತೆ ಈ ಥರ ಅಶ್ಲೀಲ ಫೋಟೋಗಳೆಲ್ಲ ಮಾಡಿ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿ, ಮತ್ತು ಅವರು ನೀವು ಇನ್ನೊಂದು 5-6 ಜನನ ಕರ್ಕೊಂಬನ್ನಿ, ಇದು ಮಾಡು, ಇಲ್ಲಾಂದರೆ ಇದನ್ನೆಲ್ಲ ಪಬ್ಲಿಕ್ ಮಾಡ್ತೀನಿ, ಅಪ್ಪ ಅಮ್ಮಂಗೆ ತೋರಿಸ್ತೀನಿ, ಈ ಥರ ಎಲ್ಲ ಎದುರಿಸಿ ಮಾಡಿರುವಂಥ ದೊಡ್ಡ ಒಂದು ಷಡ್ಯಂತ್ರ. ಇದಿಷ್ಟು ಮಾಹಿತಿ ಪೊಲೀಸವ್ರಿಗೆ ಈಗ ಸಿಕ್ಬಿಟ್ಟಿದೆ. ಈ ಮೊಯಿನ್ ಖಾನ್ ಅಂತ ದುಷ್ಕರ್ಮಿಗಳಿಗೆ ಒಂದು ವಿಷಯ ಹೇಳಬೇಕು. 10-15 ವರ್ಷದಿಂದ ಇದ್ದಂಥ ಹಿಂದೂಗಳಲ್ಲ ನಾವೀಗ. ಸನಾತನ ಹಿಂದೂ ಧರ್ಮ ಇವತ್ತು ಎಚ್ಚೆತ್ಕೊಂಡಿದೆ. ಆ ಲೋಕಲಲ್ಲಿ ಇದ್ದಂಥ ಹಿಂದೂ ಸಂಘಟನೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೇ ಇವರು ಅರೆಸ್ಟ್ ಆಗಿರೋದು. ಅಂದರೆ ಇವತ್ತು ಯಾರೂ ಕಣ್ಮುಚ್ಕೊಂಡಿಲ್ಲ, ಎಲ್ಲ ಭಾಳ ಅಲರ್ಟ್ ಆಗಿದ್ದಾರೆ. ಅದು ಇವರ ಒಂದು ಈ ಹಂದಿ ಬುದ್ಧಿಗಳಿಗೆ ಇವ್ರಿಗೆ ಅರ್ಥ ಆಗ್ತಾಯಿಲ್ಲ. ಆದರೆ ಅದರಲ್ಲೂ ಕೂಡ ಅವನು ಮನೀಶ್ ಶರ್ಮಾ ಮೊಯಿನ್ ಖಾನ್ ಅಂತ ಹೆಸರಿಟ್ಕೊಂಡು ಮೋಸ ಮಾಡಿಕೊಂಡು ಎಲ್ಲ ಮಾಡಿದ್ದಾನೆ. ಏನೇ ಮಾಡಿದ್ರೂ ಬಲೆಗೆ ಬಿದ್ದ ವಿಚಾರ ಒಂದಿದು. ಎರಡನೇದು, ಈ ವಿಡಿಯೋ ನಿಮಗೆ ಯಾಕೆ ನಾನು ತಲುಪಿಸ್ತಾ ಇದ್ದೀನಿ ಅಂದರೆ, ಈ ಹೆಣ್ಮಕ್ಳು ಯಾಕೆ ಇಷ್ಟು ಬೇಗ ಟಾರ್ಗೆಟ್ ಆಗ್ತಾ ಇದ್ದಾರೆ ಇವ್ರಿಗೆ, ನೆಟ್ವರ್ಕಿಗೆ ಅಂದರೆ, ಅವರ ಪೋಷಣೆಯಲ್ಲಿ ಎಲ್ಲೋ ಒಂದು ನಮ್ಮ ಕೊರತೆ ಇದೆ ಅಂತ ನಾನು ಪದೇ ಬೇರೆ ವಿಡಿಯೋಗಳಲ್ಲೂ ಹೇಳಿದ್ದೀನಿ. ಈಗ ಮತ್ತೆ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲೋ ಅವರ ಆರೈಕೆಯಲ್ಲಿ, ಅವರ ಬೆಳವಣಿಗೆಯಲ್ಲಿ ನಾವೇನೋ ಕೊರತೆ ಮಾಡಿದ್ದೀವ, ಎಲ್ಲೋ ಅವ್ರಿಗೆ ಒಂದು ಸ್ವಾತಂತ್ರ್ಯದಲ್ಲಿ ತುಂಬ ಹೆಚ್ಚು ಸ್ವಾತಂತ್ರ್ಯ ಏನಾದ್ರು ಕೊಟ್ಟು ಅವ್ರಿಗೆ ಈ ಸೆಕ್ಯುಲರ್ ಮೈಂಡ್ ಏನಾದರೂ ತುಂಬಿಟ್ಟಿದ್ದೀವ ತಲೆಯಲ್ಲಿ, ಸೋಷಿಯಲಿಸ್ಟು ಸೆಕ್ಯುಲರು ಅಂತ ಒಂದು ಏನಾದರೂ ಅವ್ರಿಗೆ ಭಾವನೆ ಬಂದುಬಿಟ್ಟಿದೆ. ಇಲ್ಲಾಂದರೆ ನಮ್ಮಲ್ಲಿ 80 ಕೋಟಿ ಜನ 90 ಕೋಟಿ ಜನ ಗಂಡಸರಿದ್ದಾಗ ಇವರು ಹೋಗಿ ಮುಸ್ಲಿಮ್ಸ್ಗೆ ಬಲೆಗೆ ಯಾಕೆ ಬೀಳ್ತಾ ಇದ್ದಾರೆ? ನಮ್ಮ ಗಂಡು ಮಕ್ಕಳಲ್ಲಿ ಕಾಣದೇ ಇರೋವಂಥದ್ದನ್ನು ಇವ್ರು ಏನಲ್ಲಿ ಕಾಣ್ತಾ ಇದ್ದಾರೆ? ಏನಕ್ಕೆ ಇವರು ಮರಳಾಗ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ತಂದೆ ತಾಯಿಗಳಿಗೆ ಒಂದು ವಿಶೇಷ ಮನವಿ, ಪುನಃ ಎಲ್ಲ ವಿಡಿಯೋలు ಮಾಡಿದಾಗಲೇ ಈಗಲೂ ಮತ್ತೆ ಪುನಃ ನಾನು ವಿನಂತಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಸೆಕ್ಯುಲರ್ ಆಗಿ, ಸೋಷಿಯಲ್ ಆಗಿ ಬದುಕಬೇಡಿ. ಮನೆಯಲ್ಲಿ ಕೂಡ ಹಿಂದೂ ಸಂಸ್ಕೃತಿಯಾಗಿ ಬದುಕಿ, ಆ ಹಿಂದೂ ಸಂಸ್ಕೃತಿನಲ್ಲಿ ಇವ್ರನ್ನ ಕೂಡ ಪದೇ ಅವ್ರಿಗೆ ಮೆಂಟಾಲಿಟಿನಲ್ಲಿ ಅದೇ ಇರಲಿ, ನಾನು ಹಿಂದೂ ಹೆಣ್ಮಗಳು ಅಂತ ಅವಳಿಗೆ ಬರಬೇಕು ಮನಸ್ಸಿಗೆ. ಬೇರೆಯವ್ರು ಯಾರನ್ನ ಕರೆದ್ರೆ ನಾನು ಹೋಗಬಾರ್ದು, ಪರಿವರ್ತನೆ ಆಗಬಾರ್ದು, ನಾನು ಕನ್ವರ್ಟ್ ಆಗಬಾರ್ದು, ಅವ್ರನ್ನ ನಾನು ನನ್ನ ಇದರಲ್ಲಿ ಕನ್ವಿನ್ಸ್ ಮಾಡಬೇಕು ಅಂತ. ಇದಕ್ಕೊಂದು ಉದಾಹರಣೆ ಏನಂದರೆ, ಕೇರಳ ಸ್ಟೋರಿ ಪಿಕ್ಚರಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಆ ಸನ್ನಿವೇಶದಲ್ಲಿ ಆ ಹೆಣ್ಮಗಳು ತಂದೆ ತಾಯಿನ ಕೇಳ್ತಾಳೆ, ನಮ್ಮ ಸನಾತನ ಹಿಂದೂದು ಹಬ್ಬಗಳ ಬಗ್ಗೆ, ಪೂಜೆಗಳ ಬಗ್ಗೆ, ಆಚಾರ ವಿಚಾರ ಆಚರಣೆ ಬಗ್ಗೆ ಏನಾದರೂ ನನ್ನ ಕೂರಿಸ್ಕೊಂಡು ಯಾವತ್ತಾದರೂ ಪೂರ್ತಿ ಹೇಳಿದ್ದೀರಾ ಅಂದರೆ ತಂದೆ ತಾಯಿಗಳು ಅದಕ್ಕೆ ಉತ್ತರ ಕೊಡೋಕ್ಕೆ ಆಗ್ತಾಯಿಲ್ಲ. ಇದು ನಾವು ಮಾಡಿದ್ದಂಥ ದೊಡ್ಡ ತಪ್ಪು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ನಾವು ಮಾಡೋಣ, ಆಚಾರ ವಿಚಾರನ ತಿಳ್ಕೊಂಡು ಪೂಜೆ ಮಾಡಿ ಅವ್ರನ್ನ ಕೂಡ ಸೇರಿಸ್ಕೊಳ್ಳೋಣ. ಏನೇ ಒತ್ತಡ ಇರಲಿ, ಯಾವುದೇ ಥರ ಇದು ಒತ್ತಡ ಇದ್ರೂ ಇಲ್ಲ, ನೀನು ಈ ಪೂಜೆಗೆ ಭಾಗವಹಿಸಲೇಬೇಕು, ನಮ್ಮ ಸಂಸ್ಕೃತಿಯ ನಮ್ಮ ಏನು ಉಡುಪು ತೊಡುಗೆಗಳಿದೆ ಅದನ್ನೇ ಹಾಕ್ಕೊಂಡು ಬಂದು ನೀನು ಭಾಗವಹಿಸಬೇಕು ಅಂತ ಹೇಳಿ, ಅದಕ್ಕೆ ತಕ್ಕಂತೆ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇದೆ. ಅದಕ್ಕೆ ನೀವು ಉತ್ತರ ಕೊಡುವಂಥ ಪ್ರಯತ್ನ ಪಟ್ಟರೆ ಇವರು ಈ ಥರ ಮರಳಾಗೋದಿಲ್ಲ, ಹಾದಿ ತಪ್ಪಿ ಬೇರೆ ಕಡೆ ಹೋಗೋಲ್ಲ ಅಂತೇಳಿ ನನ್ನ ದೃಢ ನಂಬಿಕೆ ಮತ್ತು ಭಾವನೆ. ಹಾಗಾಗಿ ತಂದೆ ತಾಯಿಗಳೇ ದಯವಿಟ್ಟು ಎಚ್ಚೆತ್ತರವಾಗಿರಿ.
ಆಮೇಲೆ ಈ ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದರೆ, ಈ ಒಂದು ಸಂದರ್ಭದಲ್ಲೇ ಹೇಳ್ತಾ ಇದ್ದೀನಿ ಇದನ್ನು ಕೂಡ, ಹೆಣ್ಮಕ್ಳಿಗೆ ನಾವು ಕೊಡಬೇಕಾಗಿರುವಂಥ ವಿದ್ಯಾಭ್ಯಾಸ ಎಷ್ಟು ಇಂಪಾರ್ಟೆಂಟು, ಅವ್ರಿಗೆ ಬದುಕೋ ರೀತಿ ಹೇಗೆ ಇಂಪಾರ್ಟೆಂಟು, ಸ್ವಾತಂತ್ರ್ಯ ಹೇಗೆ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಎರಡು ಮುಖ್ಯವಾಗಿ ಅವ್ರಿಗೆ ಕೊಡಿ. ಒಂದು ನಮ್ಮ ಸಂಸ್ಕೃತಿ, ಎರಡನೇದು ಅವ್ರಿಗೆ ಸೆಲ್ಫ್ ಡಿಫೆನ್ಸ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್. ಅವ್ರಿಗೆ ಸೆಲ್ಫ್ ಡಿಫೆನ್ಸ್ಗೆ ನೀವು ಯಾವುದಕ್ಕಾದರೂ ಸೇರಿಸಿ, ಮಾರ್ಷಲ್ ಆರ್ಟ್ಸು, ಕರಾಟೆನೋ, ಜೂಡೋನೋ, ಟೈಕ್ವಾಂಡ್ ಬೇಕಾದಷ್ಟಿದೆ, ಈಗಂತೂ ಸಾಕಷ್ಟಿದೆ. ದಯವಿಟ್ಟು ಹೆಣ್ಮಕ್ಳನ್ನ ಮಾತ್ರ ನೀವು ಏನೂ ಇಲ್ಲದೆ ಬುಕ್ ಓದಮ್ಮ ನೀವು ಇದೇ ಸಾಕು ದಯವಿಟ್ಟು ಮಾಡಬೇಡಿ. ಹಾಗೆ ಏಕೆಂದರೆ ಪ್ರಪಂಚ ಹೊರಗಿನ ಪ್ರಪಂಚ ನಾವು ನೀವು ತಿಳ್ಕೊಳ್ಳೋ ಅಷ್ಟು ಸುಲಭವಾಗಿಲ್ಲ. ಆ ಧೈರ್ಯ ಅವ್ರಿಗೆ ಬರಬೇಕು. ಆ ಸಂದರ್ಭ ಬಂದಾಗ ಅವರು ತಮ್ಮನ್ನು ತಾವು ಕಾಪಾಡಿಕೊಳ್ಳೋ ಅಂಥ ಒಂದು ಮನಸ್ಥಿತಿ ಅವ್ರಿಗೆ ಬರಬೇಕು. ಆದರೆ ಇದಕ್ಕೆ ನಾವು ಇವತ್ತು ಅಡಿಪಾಯಿ ಹಾಕಿ ಇದು ಮಾಡಬೇಕು. ಸೊ ದಯವಿಟ್ಟು ಇದನ್ನು ಕಲಿಸಿ. ಎರಡನೇದು, ನಮ್ಮ ಸಂಸ್ಕೃತಿ ಬಗ್ಗೆ ಪದೇ ಪದೇ ಮನೇಲಿ ಪ್ರಸ್ತಾಪ ಮಾಡ್ತಾಯಿರಿ. ನಮ್ಮ ಹೆಮ್ಮೆ ಎಷ್ಟಿದೆ, ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಆಳ ಎಷ್ಟಿದೆ ಸನಾತನ ಹಿಂದೂ ಧರ್ಮದಲ್ಲಿ ಅಂತ ಅವ್ರಿಗೆಲ್ಲ ರೀತಿಯಲ್ಲೂ ಭಾವನೆಗಳು ಬರಲಿ, ಗೌರವ ಬರಲಿ, ದೊಡ್ಡವ್ರ ಬಗ್ಗೆ ಚಿಂತನೆ ಬರಲಿ, ಒಂದು ಒಂದು ನಿರ್ಧಾರ ತೊಗೊಳ್ತಾರೆ ಅವ್ರಿಗೆ ಇದೊಂದು ಬರಲಿ, ಮನಸ್ಸು ಅವ್ರಿಗೆ ಸ್ಥಿಮಿತ ಇರಲಿ ಅಂತೇಳಿ ಇದನ್ನು ನಾವು ಅವ್ರಿಗೆ ಕೊಡಬೇಕಾಗಿದೆ. ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡ್ತಾ ಇದ್ದೀರಾ, ಅರ್ಥ ಮಾಡಿಕೊಂಡು ಇದರ ಸಂದೇಶ, ಇದರ ಸಾರಾಂಶ ತಿಳ್ಕೊಂಡು ಎಲ್ಲರಿಗೂ ಅದನ್ನು ತಿಳಿಸಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಸಂಘಟನೆಗಳು ಹೀಗೆ ಬೆಳೀತಾ ಇರಲಿ. ಏನೇ ಕಷ್ಟಗಳು ಬಂದರೂ, ಏನೇ ಈ ಥರ ಒಂದು ಚಾಲೆಂಜಸ್ ಬಂದರೂ ನಾವು ಅದನ್ನು ಎದುರಿಸೋಣ. ನಮ್ಮ ಹೆಣ್ಮಕ್ಕಳನ್ನ, ನಮ್ಮ ಸಂಸ್ಕೃತಿನ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ, ಜಯ ಶ್ರೀರಾಮ್.